ತಮಿಳಿಗ ವೆಟ್ರಿ ಕಳಗಂ ಪಾರ್ಟಿ ಪ್ರೆಸಿಡೆಂಟ್ ಆದ ಸಿ. ಜೋಸೆಫ್ ವಿಜಯ್ ಅಲಿಯಾಸ್ ತಮಿಳು ಫಿಲ್ಮ್ ಇಂಡಸ್ಟ್ರಿಯ ದೊಡ್ಡ ಸೂಪರ್ ಸ್ಟಾರ್ ಆಗಿರುವ ದಳಪತಿ ವಿಜಯ್ ಅವರು ರೀಸೆಂಟ್ ಆಗಿ ತಮಿಳುನಾಡು ಅಸೆಂಬ್ಲಿ ಎಲೆಕ್ಷನ್ಗೆ ನಾಮಪತ್ರ ಸಲ್ಲಿಸ್ತಾರೆ. ವಿಜಯ್ ಅವರು ಘೋಷಿಸಿರುವ ಪ್ರಕಾರ ಅವರ ಒಟ್ಟು ಆಸ್ತಿ ಎಷ್ಟಿದೆ, ಎಷ್ಟು ಸಾಲ ಕೊಟ್ಟಿದ್ದಾರೆ, ಎಷ್ಟು ಸಾಲ ಮಾಡಿದ್ದಾರೆ, ಅವರ ಹೆಸರಲ್ಲಿ ಏನೇನಿದೆ, ಎಲ್ಲೆಲ್ಲಿ ಯಾವುದಕ್ಕೆ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಮಿಸ್ ಮಾಡದೆ ಪ್ರೋತ್ಸಾಹಿಸಿ. ವಿಡಿಯೋ ಕೊನೆವರೆಗೂ ನೋಡಿ. ದಳಪತಿ ವಿಜಯ್ ಅವರ ಲಾಸ್ಟ್ ಸಿನಿಮಾ ಎಂದೇ ಪಬ್ಲಿಸಿಟಿ ಪಡೆದಿರುವ ಜನನಾಯಕನ್ ಸಿನಿಮಾ ಸದ್ಯಕ್ಕಂತೂ ರಿಲೀಸ್ ಆಗಲ್ಲ. ತಮಿಳುನಾಡಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಇದ್ದು ವಿಜಯ್ ಅವರು ಪೆರಂಬೂರು ವಿಧಾನಸಭಾ ಮತಕ್ಷೇತ್ರದಿಂದ ಟಿವಿಕೆ ಪಾರ್ಟಿ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವ ಕಾರಣ ಜನನಾಯಕನ್ ಮೂವಿ ಎಲೆಕ್ಷನ್ ಮುಗಿದ ಮೇಲೆ ರಿಲೀಸ್ ಆಗುತ್ತೆ. ಈ ಮೂವಿಗಾಗಿ 200 ಕೋಟಿ ರೂಪಾಯಿ ಸಂಭಾವನೆ ಪಡೆದಿರುವ ವಿಜಯ್ ಅವರು ಇಂಡಿಯಾದ ಹೈಯೆಸ್ಟ್ ಪೇಡ್ ಆಕ್ಟರ್ ಆಗಿದ್ದಾರೆ. ಮೊನ್ನೆ ನಾಮಪತ್ರ ಸಲ್ಲಿಸುವಾಗ ಅಫಿಡವಿಟ್ ಅಲ್ಲಿ ಅವರ ಫುಲ್ ಪ್ರಾಪರ್ಟಿ ರಿಲೇಟೆಡ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದರ ಪ್ರಕಾರ ನೂರಾರು ಕೋಟಿಯ ಆಸ್ತಿಗಳ ಒಡೆಯರಾಗಿರುವ ದಳಪತಿ ವಿಜಯ್ ಅವರ ಹೆಸರಿನಲ್ಲಿ 404,58 ರೂಪಾಯಿ ಮೌಲ್ಯದ ಚರ ಆಸ್ತಿಗಳು ಹಾಗೂ 220,15 ಲಕ್ಷ ರೂಪಾಯಿ ಮೌಲ್ಯದ ಸ್ಥಿರ ಆಸ್ತಿಗಳು ಇವೆ. ಇನ್ನು ವಿಜಯ್ ಅವರ ಹೆಂಡತಿಯಾದ ಸಂಗೀತಾ ಅವರ ಹೆಸರಿನಲ್ಲಿ 15,51 ಲಕ್ಷ ರೂಪಾಯಿ ಚರ ಆಸ್ತಿಗಳು ಹಾಗೂ 2,05 ಲಕ್ಷ ರೂಪಾಯಿ ಮೌಲ್ಯದ ಸ್ಥಿರ ಆಸ್ತಿಗಳು ಇವೆ. ಇನ್ನು ವಿಜಯ್ ಅವರ ಚರ ಆಸ್ತಿಗಳಲ್ಲಿ ಏನೇನಿದೆ ಅಂತ ನೋಡುವುದಾದ್ರೆ 883 ಗ್ರಾಮ್ ಗೋಲ್ಡ್, 5 ಲಕ್ಸುರಿ ಕಾರ್ಸ್, 1 ಟೂ ವೀಲರ್ ವೆಹಿಕಲ್ಸ್ ಇವೆ. ಇನ್ನು ಅವರ ಧರ್ಮಪತ್ನಿ ಸಂಗೀತ ಹೆಸರಲ್ಲಿ 3,132 ಗ್ರಾಮ್ ಗೋಲ್ಡ್ ಹಾಗೂ 134.91 ಕ್ಯಾರೆಟ್ ವಜ್ರಗಳು ಇವೆ. ಇನ್ನು ವಿಜಯ್ ಅವರ ಹತ್ತಿರ 2 ಲಕ್ಷ ಕ್ಯಾಶ್ ಇದ್ದರೆ ಅವರ ಹೆಂಡತಿ ಹತ್ತಿರ 1 ಲಕ್ಷ ರೂಪಾಯಿ ಕ್ಯಾಶ್ ಇದೆ. ತಂದೆ ತಾಯಿ ಹೆಂಡತಿ ಮಕ್ಕಳಿಗೂ ಸಾಲ ಕೊಟ್ಟಿರುವ ವಿಜಯ್ ಅವರು ಕೆಲವು ವ್ಯಕ್ತಿಗಳು ಹಾಗೂ ಹೊರಗಿನ ಕಂಪನಿಗಳಿಗೂ ದುಡ್ಡನ್ನು ಸಾಲವಾಗಿ ಕೊಟ್ಟಿದ್ದಾರೆ. ವಿಜಯ್ ಅವರ ತಂದೆಯಾದ ಎಸ್. ಎ. ಚಂದ್ರಶೇಖರ್ ಅವರಿಗೆ 3 ಕೋಟಿ 2 ಲಕ್ಷ ಸಾಲ ಕೊಟ್ಟಿದ್ದಾರೆ. ತಾಯಿಯಾದ ಶೋಭಾ ಚಂದ್ರಶೇಖರ್ ಅವರಿಗೆ 87,12,000 ರೂಪಾಯಿ ಸಾಲ ಕೊಟ್ಟಿದ್ದಾರೆ. ಹಾಗೆ ಪತ್ನಿ ಸಂಗೀತಾಗೆ 12 ಕೋಟಿ 6 ಲಕ್ಷ ರೂಪಾಯಿ, ಮಗ ಜೇಸನ್ ಸಂಜಯ್ ಅವರಿಗೆ 8,78,000 ರೂಪಾಯಿ, ಮಗಳು ದಿವ್ಯಾ ಸಾಸಾಗೆ 4,06,000 ರೂಪಾಯಿ ಸಾಲವಾಗಿ ಕೊಟ್ಟಿದ್ದಾರೆ ಅಂತ ದಳಪತಿ ವಿಜಯ್ ಅವರು ಅಫಿಡವಿಟ್ನಲ್ಲಿ ಮೆನ್ಷನ್ ಮಾಡಿರುತ್ತಾರೆ. ದಳಪತಿ ವಿಜಯ್ ಅವರು ಏನು ಕೆಲಸ ಮಾಡ್ತಾರೆ ಅಂತ ನೋಡುವುದಾದರೆ ಅವರು ಸೆಲ್ಫ್ ಎಂಪ್ಲಾಯ್ಡ್ ಎಂದು ತಿಳಿಸಿದ್ದು ವಿಜಯ್ ವಿದ್ಯಾಶ್ರಮ ಮತ್ತು 4 ಟ್ರಸ್ಟ್ಗಳ ಡೈರೆಕ್ಟರ್ ಹಾಗೂ ಟ್ರಸ್ಟಿ ಆಗಿಯೂ ಸಹ ವರ್ಕ್ ಮಾಡ್ತಾ ಇದ್ದಾರೆ. ಇನ್ನು ವಿಜಯ್ ಅವರ ಹೆಚ್ಚಿನ ಆದಾಯ ಯಾವ ಮೂಲಗಳಿಂದ ಬರುತ್ತೆ ಅಂತ ನೋಡುವುದಾದರೆ ಅವರ ಸ್ವಯಂ ಉದ್ಯೋಗ, ಬಡ್ಡಿ ಮತ್ತು ಕೆಲವು ಕಮರ್ಷಿಯಲ್ ಬಿಲ್ಡಿಂಗ್ ಪ್ರಾಪರ್ಟಿಗಳನ್ನು ಬಾಡಿಗೆಗೆ ಕೊಟ್ಟಿದ್ದು ಅದರಿಂದ ಹೆಚ್ಚಿನ ಇನ್ಕಮ್ ಬರುತ್ತೆ. ಫಿಲಂ ಇಂಡಸ್ಟ್ರಿ ಬ್ಯಾಕ್ ಗ್ರೌಂಡ್ನಿಂದ ಬಂದು ದೊಡ್ಡ ಸ್ಟಾರ್ ಆಗಿರುವ ವಿಜಯ್ ಅವರು ಕೆಲವು ವರ್ಷಗಳ ಹಿಂದೆ ಫಾರಿನ್ನಿಂದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಕಾರ್ ತರಿಸಿಕೊಂಡಿದ್ದು ಅದಕ್ಕೆ ಕಟ್ಟಬೇಕಾದ ಕೆಲವು ಲಕ್ಷಗಳ ಟ್ಯಾಕ್ಸಿಗಾಗಿ ರಿಯಾಯಿತಿ ಕೊಡಿ ಅಂತ ಕಾಂಟ್ರವರ್ಸಿ ಮಾಡಿಕೊಂಡಿದ್ದರು. ಆದರೆ ಈಗ ದಳಪತಿ ವಿಜಯ್ ಅವರು ಅವರ ಡ್ರೈವರ್ ಮಗನಿಗೆ ಅಸೆಂಬ್ಲಿ ಎಲೆಕ್ಷನ್ ಟಿಕೆಟ್ ನೀಡಿದ್ದು ಹಾರ್ಟ್ ಟಚಿಂಗ್ ಎನ್ನುವ ಮೂಮೆಂಟ್ ಇತ್ತೀಚೆಗೆ ಕ್ರಿಯೇಟ್ ಆಗಿದೆ. ಸೊ ಈ ಸಲ ಟಿವಿಕೆ ಪಾರ್ಟಿ ಏನು ಮಾಡುತ್ತೋ ನೋಡಬೇಕು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮಿಸ್ ಮಾಡದೆ ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಾಗೆ ಒಂದು ಲೈಕ್ ಕೊಡಿ. ಧನ್ಯವಾದಗಳು.